ಜೈ ಹಿಂದ್. BSF ಡಿಪಾರ್ಟ್ಮೆಂಟ್ ಇಂದ ಅಗ್ನಿವೀರರಿಗೆಲ್ಲ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಆ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, BSF ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ಭರ್ತಿನ ಕರೀತಾರೆ. ಯಾವುದೇ ಭರ್ತಿನ ಅವರು ಕರೀಲಿ, ಅವರಿಗೆ ಅಗ್ನಿವೀರದಿಂದ ರಿಟೈರ್ಮೆಂಟ್ ಆಗುವಂತ ಯೋಧರಿಗೆ ಮೊದಲು 10% ಮೀಸಲಾತಿನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗ ಅದನ್ನ ಬದಲಾವಣೆ ಮಾಡಿಕೊಂಡು 10% ಜಾಗದಲ್ಲಿ 50% ಮೆಂಬರ್ಸ್ಗೆ ನಾವು BSF ನಲ್ಲಿ ಹುದ್ದೆಗಳಿಗೆ ನಾವು ಮೀಸಲಾತಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರೆಲ್ಲ ಅಗ್ನಿವೀರರು ಈಗ 2026 ಬರ್ತಾ ಇದೆ, ಈಗ ಮುಂದಿನ ವರ್ಷ ಇನ್ನೊಂದು 5-6 ತಿಂಗಳಲ್ಲಿ ರಿಟೈರ್ಮೆಂಟ್ ಇದೆ ಅವ್ರದ್ದು. ಅವರಿಗೆಲ್ಲ 10% ಬದಲಿಗೆ 50% ರಿಸರ್ವೇಶನ್ ಕೋಟನ ನಾವು BSF ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರೆಲ್ಲ ಅಗ್ನಿವೀರಲ್ಲಿ ಇದ್ದೀರಾ, ಮುಂದೆ ಈಗ ನೀವು ಅಗ್ನಿವೀರಲ್ಲಿ ಯಾರ್ಯಾರು ಇವಾಗ ಜಾಯಿನ್ ಆಗ್ಬೇಕು ಅಂತ ಇದ್ದೀರಾ, ಅವ್ರಿಗೂ ಕೂಡ ಇದು ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು 4 ವರ್ಷ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅದೇ ಟೈಮಲ್ಲಿ ನಿಮ್ಗೆ BSF ಯಾವುದೇ ಒಂದು ಭರ್ತಿ ಆಗ್ಲಿ ಅದರಲ್ಲಿ 50% ಅಗ್ನಿವೀರರಿಗೆ ನಾವು ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. BSF ಮತ್ತೆ ಆರ್ಮಿದು ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿದೆ. BSF ಬಾರ್ಡರ್ ಅಲ್ಲೇ ಯಾವಾಗ್ಲೂ ಡ್ಯೂಟಿನ ಮಾಡ್ತಾ ಇರುತ್ತೆ, ಮತ್ತೆ ಆರ್ಮಿ ಕೂಡ ಬಾರ್ಡರ್ ಅಲ್ಲೇ ಇರ್ತಾರೆ. ಆದ್ರೆ ಫಸ್ಟ್ ಡಿಫೆನ್ಸ್ ಬಂದ್ಬಿಟ್ಟು BSF ಇರುತ್ತೆ, ಸೆಕೆಂಡ್ ಡಿಫೆನ್ಸ್ ಆರ್ಮಿದಿರುತ್ತೆ. ಅಲ್ಲಿ ಏನೇ ಒಂದು ವೈರಿಗಳು ನುಸುಳೋದಾಗ್ಲಿ ಮತ್ತೆ ಏನಾದ್ರೂ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆದ್ರೆ ಅದನ್ನ ಫಸ್ಟ್ ತಡೆಯೋದೇ BSF ಅವರು. ಅದಾದ್ಮೇಲೆ ಅವರು ಆರ್ಮಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವಾಗ ಆರ್ಮಿ ಅವರು BSF ಆರ್ಮಿ ಅವ್ರ ಜೊತೆ ಸೇರ್ಕೊಂಡು ಒಂದು ನೆಕ್ಸ್ಟ್ ಅಲ್ಲಿ ಯುದ್ಧಗಳಾಗ್ಲಿ ಮತ್ತೆ ಯಾರೇ ಅತಿಕ್ರಮಣ ಮಾಡ್ತಾರೆ ಅಂತವ್ರನ್ನೆಲ್ಲ ತಡೆಯೋದನ್ನ ಮಾಡ್ತಾರೆ. ಇವಾಗ ಏನು ಒಂದು ಆಪರೇಷನ್ ಸಿಂಧೂರ್ ಎಲ್ಲ ಆಗಿತ್ತು ಪಾಕಿಸ್ತಾನದ ಜೊತೆ, ಇವಾಗ ರೀಸೆಂಟ್ ಆಗಿ ಪಾಕಿಸ್ತಾನ ಜೊತೆ ಬಾರ್ಡರ್ ಅಲ್ಲಿ ತುಂಬಾ ಗಲಾಟೆಗಳೆಲ್ಲ ಆಗ್ತಾ ಇತ್ತು. ಅದರಲ್ಲಿ ಏನೊಂದು ನಮ್ಮ ಅಗ್ನಿವೀರರದು ಫಸ್ಟ್ ಬ್ಯಾಚ್ ಅವರು ತುಂಬಾ ಡ್ಯೂಟಿನ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ನ ಮಾಡಿದ್ದಾರೆ BSF ನ ಜೊತೆ ಸೇರಿ. ಇದೇ ಒಂದು ಸಂದರ್ಭದಲ್ಲಿ BSF ಅವರು ಅದನ್ನ ನೆನೆಸ್ಕೊಂಡು ನಾವು ಅಗ್ನಿವೀರರಿಗೆ ನಮ್ಮ BSF ಡಿಪಾರ್ಟ್ಮೆಂಟ್ ಅಲ್ಲಿ 50% ಕೊಡ್ತೀವಿ ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಾನು ಮೊನ್ನೆಯಿಂದ 2 ದಿನದಿಂದ ಇದು ವಿಡಿಯೋನ 2-3 ದಿನದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ನಾನು ಇನ್ನೂ 2-3 ಕಡೆ ಕ್ರಾಸ್ ಚೆಕ್ ನ ಮಾಡಿ ಈ ನ್ಯೂಸ್ ಕನ್ಫರ್ಮ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವೊಂದು ಫೇಕ್ ನ್ಯೂಸ್ಗಳು ಕೂಡ ಓಡಾಡ್ತಾ ಇರುತ್ತೆ. ಆ ನ್ಯೂಸ್ನ ನೋಡಿದ ತಕ್ಷಣ ವಿಡಿಯೋ ಮಾಡಿ ನಿಮ್ಗೆಲ್ಲ ಇದನ್ನ ಇನ್ಫಾರ್ಮೇಶನ್ ಕೊಡೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಏನೇ ನನಗೆ ಇನ್ಫಾರ್ಮೇಶನ್ ಬಂದ್ರು ಪಟ್ಟಂತ ನಾನು ವಿಡಿಯೋಗಳನ್ನ ಮಾಡಲ್ಲ. 2-3 ದಿನ ನಾನು ವೆಯ್ಟ್ ಮಾಡ್ತೀನಿ, ಮತ್ತೆ ಬೇರೆ ಬೇರೆ ಕಡೆಗಳೆಲ್ಲ ಕ್ರಾಸ್ ಚೆಕ್ ನ ಮಾಡಿಬಿಟ್ಟು ನಾನು ನಿಮ್ಗೆ ವಿಡಿಯೋಗಳನ್ನ ಮಾಡಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಇದು ನಿಜಾನೇ. BSF ಅಲ್ಲಿ 50%. ನಿಮ್ಗೆ ಡೌಟ್ ಬರ್ತಾ ಇರ್ಬೋದು, ಸರ್ ಯಾವ್ಯಾವ ಪೋಸ್ಟ್ಗಳಿಗೆ 50% ತಗೋತಾರೆ ಅಂತ. ಈಗ BSF ನಲ್ಲಿ ಯಾವ್ಯಾವ್ದು ಪೋಸ್ಟ್ ಇದೆ, ಟ್ರೇಡ್ಸ್ ಮೆನ್ ಆಯ್ತು, ಮತ್ತೆ GD ಆಯ್ತು, ಒಂದು ASI ಸ್ಟೆನೋ ಆಯ್ತು, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಸ್ಟಾಫ್ ಏನೊಂದು HCM ಅಂತ ಹೇಳ್ತೀವಿ, HCM ಸ್ಟಾಫ್ ಆಯ್ತು, ಮತ್ತೆ ಡ್ರೈವರ್ದು ಆಯ್ತು, ಏನೋ ಒಂದು ಕಾನ್ಸ್ಟೇಬಲ್ ಡ್ರೈವರ್ ಜಾಬ್ ಇದೆ ಅದಾಯ್ತು, ಮತ್ತೆ ರೇಡಿಯೋ ಆಪರೇಟರ್, ರೇಡಿಯೋ ಮೆಕ್ಯಾನಿಕ್ ಇವಾಗ ಒಂದು ಫಿಸಿಕಲ್ ಇವಾಗ ನಡೆಯುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. RO ಮತ್ತೆ RM ಅಂತ ಹೇಳ್ತೀವಿ, ಆ ಹುದ್ದೆಗಳು. ಯಾವುದೇ ಜಾಬ್ ಆಗ್ಲಿ BSF ಇಂಡಿವಿಜುವಲ್ ಜಾಬ್ದು ಒಂದು ರಿಕ್ರೂಟ್ಮೆಂಟ್ ನಡೆದ್ರೆ ಅದರಲ್ಲಿ ಎಲ್ಲ ರಿಕ್ರೂಟ್ಮೆಂಟ್ ಅಲ್ಲೂ 50% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದು ಓನ್ಲಿ BSF ಗೆ ಮಾತ್ರ, ಕನ್ಫ್ಯೂಸ್ ಆಗಬೇಡಿ. SSC GD ಅಲ್ಲಿ ಇನ್ನೂ ಇದನ್ನ ಅಪ್ಲಿಕೇಬಲ್ ಮಾಡಿಲ್ಲ. SSC GD ಅಲ್ಲಿ ಇನ್ನೂ ಯಾವ್ದು ಅನೌನ್ಸ್ಮೆಂಟ್ ನ ಮಾಡಿಲ್ಲ, ಮುಂದೆ ಮಾಡ್ತಾರೆ ಅಂತ ಅದು ಕೂಡ ನ್ಯೂಸ್ಗಳು ಬರ್ತಾ ಇದೆ. ಅದು ಅಪ್ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇವಾಗ ಸದ್ಯಕ್ಕೆ BSF ಮಾತ್ರ ನಿಮ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. 50% ರಿಸರ್ವೇಶನ್ ನ ಕೊಡ್ತೀವಿ ಅಂತ. BSF ನಲ್ಲಿ ಯಾವುದೇ ಒಂದು ಹುದ್ದೆಗಳನ್ನ ಕರೆದ್ರು ಅದರಲ್ಲಿ ಅಗ್ನಿವೀರರಿಗೆ ಒಂದು 50% ಇರುತ್ತೆ. ಇವಾಗ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ನಾನು ಎಲ್ಲೋಗ್ಲಿ ಏನ್ ಮಾಡ್ಲಿ ಅಂತ ಜಾಸ್ತಿ ಫೈಟ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ ನಿಮ್ಗೆ. ಇವಾಗ ನಿಮ್ಗೆ 20,000 ಜಾಬ್ನ ಕರೆದ್ರೆ ಅದರಲ್ಲಿ 10,000 ಜಾಬ್ಸ್ ಅಗ್ನಿವೀರ್ ಅವ್ರಿಗೆ ಇರುತ್ತೆ. ಹಾಗಾಗಿ ಆರಾಮಾಗಿ ಮತ್ತೆ ನೀವು ಸೆಲೆಕ್ಟ್ ಆಗಬಹುದು. ಮತ್ತೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ನಿಮ್ಗೆ ಫಿಸಿಕಲ್ ಇರಲ್ಲ, ಮತ್ತೆ PST PET ಏನು ಇರೋದಿಲ್ಲ. ಜಸ್ಟ್ ನಿಮ್ಗೆ ರಿಟರ್ನ್ ಟೆಸ್ಟ್ ಮತ್ತೆ ಮೆಡಿಕಲ್ ಮಾತ್ರ ಇರುತ್ತೆ. ಹಾಗಾಗಿ ನಿಮ್ಗೆ ಇದು ಪ್ಲಸ್ ಪಾಯಿಂಟ್ ಅಗ್ನಿವೀರರಿಗೆ. ಈ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಯಾರ್ಯಾರು 2026 ಬರ್ತಾ ಇದ್ದೀರಾ ಅವರು ನೀವು ಆರಾಮಾಗಿ ಮತ್ತೆ BSF ಗೆ ಜಾಯಿನ್ ಆಗ್ಬೋದು. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಯಾವ್ದಕ್ ಬೇಕಾದ್ರೂ ಹೋಗ್ಬೋದು. ನಿಮ್ದು +2 ಸೈನ್ಸ್ ಆಗಿದ್ರೆ ನೀವು ರೇಡಿಯೋ ಆಪರೇಟರ್, ಮತ್ತೆ ITI ಆಗಿದ್ರೆ ರೇಡಿಯೋ ಮೆಕ್ಯಾನಿಕಲ್ಗೆ ಹೋಗ್ಬೋದು. ಮತ್ತೆ ನೀವು ಹಾಸ್ಪಿಟಲ್ ಸ್ಟಾಫ್ಗೆಲ್ಲ ಅಲ್ಲಿ ಕರೀತಾರೆ, ಪ್ಯಾರಾಮೆಡಿಕಲ್ ಸ್ಟಾಫ್ಗೆಲ್ಲ. ಅದಕ್ಕೂ ಕೂಡ ನೀವು ಒಂದು BSc ನರ್ಸಿಂಗ್ ಕೋರ್ಸ್ಗಳನ್ನೆಲ್ಲ ಮಾಡಿದ್ರೆ
ಆರಾಮಾಗಿ ನೀವು ಸ್ಟಾಫ್ ನರ್ಸ್ ಒಂದು ಹಾಸ್ಪಿಟಲ್ ಸ್ಟಾಫ್ಗೂ ಕೂಡ ಜಾಯ್ನ್ ಆಗ್ಬೋದು. ಮತ್ತೆ ಟ್ರೇಡ್ಮೆಂಟ್ ಟೆಸ್ಟ್ ಇದೆ, ಕುಕ್ ಆಯ್ತು, ವಾಷರ್ ಮೆನ್, ಮತ್ತೆ ಸ್ವೀಪರ್, ಕಾಬ್ಲರ್, ಎಲೆಕ್ಟ್ರಿಷಿಯನ್, ಪೇಂಟರ್, ಮಾಲಿ, ಎಲ್ಲಾ ಟ್ರೇಡ್ಸ್ ಮೆನ್ ವೇಕೆನ್ಸಿಗೂ ನೀವು ಹೋಗಬಹುದು. ಯಾರ್ಯಾರಿಗೆ 4 ವೀಲ್ ಮತ್ತೆ 6 ವೀಲ್ ಗಾಡಿ ಡ್ರೈವಿಂಗ್ ಬರುತ್ತೆ, DL ಇದೆ ನಿಮ್ಮ ಹತ್ರ, ನೀವು ಕೂಡ ಆರಾಮಾಗಿ ಡ್ರೈವಿಂಗ್ ಜಾಬ್ಗೆ ಹೋಗಬಹುದು. ಈ ರೀತಿ BSF ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದೆಲ್ಲ ಬರೀ BSF ಅವರು ಕರೆದಾಗ ಮಾತ್ರ ಹೋಗಬಹುದು. SSC GD ಥ್ರೂ ನೀವು BSF ನಲ್ಲಿ ಒಂದು ವೇಕೆನ್ಸಿನ ಬಿಡ್ತಾರಲ್ಲ, ಅದಕ್ಕೆ ಹೋಗೋದಿಕ್ ಆಗೋದಿಲ್ಲ. ಡೈರೆಕ್ಟ್ ಆಗಿ BSF ಇಂದ ಬಿಡ್ತಾರಲ್ಲ, ಅದಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ನಿಮ್ಗೆ ನೆನಪಲ್ಲಿರ್ಲಿ. ಮತ್ತೆ BSF ಬಗ್ಗೆ ಹೇಳೋದಾದ್ರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಶದ ಒಂದು ಎಲ್ಲ ನಮ್ಮ ದೇಶದ ಕಾಶ್ಮೀರಲ್ಲಾಗಿರ್ಬೋದು, ಮತ್ತೆ ಪಂಜಾಬ್ ಪಾಕಿಸ್ತಾನ್ ಬಾರ್ಡರ್ ಆಗಿರ್ಬೋದು, ಗುಜರಾತ್ ಪಾಕಿಸ್ತಾನ್ ಬಾರ್ಡರ್ ಆಗಿರ್ಬೋದು, ಎಲ್ಲ ಕಡೆ ಬಾರ್ಡರ್ಗಳಲ್ಲಿ ನಮ್ಮ BSF ನಮ್ಮ ದೇಶವನ್ನ ಹಗಲು ರಾತ್ರಿ ಬಿಸಿಲು ಮಳೆ ಅಂತ ಲೆಕ್ಕ ಮಾಡದೇನೆ ಒಂದು ಡ್ಯೂಟಿನ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ತುಂಬಾ ನಮ್ಮ ಹೆಮ್ಮೆಯ ಒಂದು ಫೋರ್ಸ್ ಇದು BSF. ಹಾಗಾಗಿ ಯಾರ್ಯಾರೆಲ್ಲ ಅಗ್ನಿವೀರ್ಗೆ ನೀವು ಹೋಗ್ಬೇಕು ಅಂತ ಇದ್ದೀರಾ, ಇವಾಗ ಅಗ್ನಿವೀರ್ಗೆ ಜಾಯ್ನ್ ಆಗಿ, ಮತ್ತೆ ಅಗ್ನಿವೀರಿಂದ ನೀವು 4 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಂಡು ಆರಾಮಾಗಿ ಮತ್ತೆ BSFಗೆ ಬರಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ಅಗ್ನಿವೀರಲ್ಲೂ ಕೂಡ 25% ಯೋಧರನ್ನ ಮಾತ್ರ ನಾವು ಉಳಿಸ್ಕೋತೀವಿ, ಇನ್ನ ಬಾಕಿ 75% ಯೋಧರನ್ನ ನಾವು ರಿಟೈರ್ಮೆಂಟ್ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಆ ರೂಲ್ ನ ಚೇಂಜ್ ಮಾಡಿ 25% ಅಲ್ಲ, ಇವಾಗ 75% ಸೋಲ್ಜರ್ಸ್ನ ನಾವು ಇರಿಸ್ಕೋತೀವಿ, 75% ಅಗ್ನಿವೀರರನ್ನ ನಾವು ಉಳಿಸ್ಕೋತೀವಿ ಡಿಪಾರ್ಟ್ಮೆಂಟ್ ಅಲ್ಲಿ, 25% ಮಾತ್ರ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಒಂದು ಒಳ್ಳೆಯ ಏನು ಒಂದು ಸಂಕೇತ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ಪರ್ಮನೆಂಟ್ ಆದ್ರೆ ಮತ್ತೆ ವಾಪಸ್ ಬಂದು ಬೇರೆ ಕಡೆ ಎಲ್ಲ ಜಾಬ್ ಹುಡುಕೋ ಅವಶ್ಯಕತೆ ಇರಲ್ಲ. ಆರಾಮಾಗಿ 17 ವರ್ಷ, 18 ವರ್ಷ, 20 ವರ್ಷ, ನಿಮ್ಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಆರಾಮಾಗಿ ಆರ್ಮಿಯಲ್ಲೇ ಜಾಬ್ನ ಕಂಟಿನ್ಯೂ ಮಾಡ್ಬೋದು. 75% ಅಂದ್ರೆ ತುಂಬಾ ಆಗುತ್ತೆ. ಜಸ್ಟ್ 25% ಅಷ್ಟನ್ನೇ ತೆಗಿತಾರೆ. ಅದರಲ್ಲೂ ಕೂಡ ನಿಮ್ಮ ಹೆಲ್ತ್ ಕಂಡೀಷನ್, ಫಿಟ್ನೆಸ್ ಇದನ್ನೆಲ್ಲ ನೋಡ್ತಾರೆ, ಅಂಥವ್ರನ್ನ ರಿಜೆಕ್ಟ್ ಮಾಡ್ತಾರೆ. ನೀವು ಫಿಟ್ ಆಗಿದ್ರೆ ಮತ್ತೆ ಹೆಲ್ದಿ ಆಗಿದ್ರೆ ಏನು ತೊಂದರೆ ಇಲ್ಲ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಹಾಗಾಗಿ ಅಗ್ನಿವೀರಲ್ಲೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಮತ್ತೆ ನಿಮ್ಗೆ ರಿಟೈರ್ಮೆಂಟ್ ಆದ್ರೂ ಕೂಡ ಮತ್ತೆ ನೀವು ಪ್ಯಾರಾಮಿಲಿಟರಿಗೆ ಬರ್ಬೋದು. ಏನು BSF ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಬರ್ಬೋದು. ಹಾಗಾಗಿ ಯಾರ್ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ತಯಾರಿನ ಮಾಡಿ. ಮತ್ತೆ ಇವಾಗ BSF ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. BSF ಎಲ್ಲೆಲ್ಲಿ ಡ್ಯೂಟಿನ ಮಾಡುತ್ತೆ, ಮತ್ತೆ ಯಾವ್ಯಾವ ಬಾರ್ಡರ್ನ BSF ಶೇರ್ ಮಾಡ್ಕೊಂಡಿದೆ, ಮತ್ತೆ BSF ಯಾವ್ಯಾವ ಬಾರ್ಡರ್ ಅಲ್ಲಿ ಡ್ಯೂಟಿ ಮಾಡ್ತಾರೆ, ಸ್ಯಾಲ್ರಿ ಎಷ್ಟಿದೆ BSF ಅಲ್ಲಿ, ನಿಮ್ಗೆ ಟ್ರೈನಿಂಗ್ ಅಲ್ಲಿ ಎಷ್ಟು ಸ್ಯಾಲ್ರಿ ಇದೆ, ಮತ್ತೆ ಇವಾಗ 7th ಪೇ ಅಲ್ಲಿ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಫಸ್ಟ್ ಮಂತ್ದು, ಅದಾದ್ಮೇಲೆ ಮತ್ತೆ ಪೇ ಕಮಿಷನ್ ಆದ್ಮೇಲೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ನ ಹೇಳ್ತಾ ಹೋಗ್ತೀನಿ. BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. BSF ಡಿಸೆಂಬರ್ 1, 1965 ಇದನ್ನ ಫಾರ್ಮೇಶನ್ ಮಾಡ್ತಾರೆ. ಏನೊಂದು ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಗ್ತಾ ಇರುತ್ತೆ, ಅವಾಗ ಈ BSF ನ ಅವಾಗ BSF ಡಿಪಾರ್ಟ್ಮೆಂಟ್ ನ ಸ್ಥಾಪನೆ ಮಾಡ್ತಾರೆ. BSF ಇಂಡಿಯಾ ಬಾಂಗ್ಲಾದೇಶ್ ಮತ್ತೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಡ್ಯೂಟಿನ ಇರುತ್ತೆ. 24x7 ಅಂದ್ರೆ 1 ಸೆಕೆಂಡ್ ಕೂಡ ರೆಸ್ಟ್ ಇಲ್ಲದೆ ರೆಸ್ಟ್ಲೆಸ್ ಡ್ಯೂಟಿನ ಮಾಡ್ತಾ ಇದೆ BSF. ಒಂದು ಸ್ವಲ್ಪ BSF ಯಾಮಾರ್ತು ಅಂತ ಇಟ್ಕೊಳ್ಳಿ, ಆತಂಕವಾದಿಗಳು ಕಣ್ಣು ಬಿಡೋಷ್ಟ್ರಲ್ಲಿ ನಮ್ಮ ಇಂಡಿಯಾನ ನುಸುಳಿರ್ತಾರೆ. ಅಷ್ಟು ಕಣ್ಗಾವಲ್ನ, ಏನು ಒಂದು CCTV ಕ್ಯಾಮ್ರಾ ಅಂತ ಹೇಳ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಸೆಕ್ಯೂರಿಟಿನ ನಮ್ಮ BSF ಮಾಡ್ತಾ ಇದೆ. ಹಾಗಾಗಿ ನಮ್ಮ BSF ಬಗ್ಗೆ ನಮ್ಗೆ ತುಂಬಾನೇ ಹೆಮ್ಮೆ ಮತ್ತು ಗೌರವ ಇದೆ. BSF ನ ಸೈನಿಕರಿಗೆ ಒಂದು ಸಲ್ಯೂಟ್ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ BSF ಆರ್ಮಿಯ ಜೊತೆಗೂಡಿ ಯಾವುದೇ ಆಪರೇಷನ್ ಆಗ್ಲಿ, ಮತ್ತೆ ಯಾವುದೇ ಯುದ್ಧಗಳಲ್ಲಿ ಆರ್ಮಿಯ ಜೊತೆಗೂಡಿ ಒಂದು ಆರ್ಮಿಗೆ ಹೆಲ್ಪ್ ಮಾಡುತ್ತೆ. ಆರ್ಮಿಗೆ ಭುಜಕ್ಕೆ ಭುಜ ಕೊಟ್ಟು ಒಂದು ಯುದ್ಧಗಳಲ್ಲಿ ಭಾಗವಹಿಸುತ್ತೆ. ಮತ್ತೆ ಏನು ಇವಾಗ ಪಾಕಿಸ್ತಾನದ ಜೊತೆ ಯುದ್ಧ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಇನ್ನೇನು ಯುದ್ಧನೇ ಸ್ಟಾರ್ಟ್ ಆಗೋಯ್ತು ಅನ್ನೋ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗಿತ್ತು. ಇವಾಗ್ಲೂ ಕೂಡ BSF ನಮ್ಮ ಇಂಡಿಯನ್ ಆರ್ಮಿ ಜೊತೆಲೆ ಇದ್ಕೊಂಡು ತುಂಬಾ ಸಪೋರ್ಟ್ ನ ಮಾಡಿದೆ. ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ದೇಶದಲ್ಲಿ ಏನೇ ಅಶಾಂತಿ, ಕೋಮು ಗಲಭೆ ಗಲಾಟೆಗಳೆಲ್ಲ ಆದ್ರೆ, ದೊಡ್ಡ ದೊಡ್ಡ ಗಲಾಟೆಗಳೆಲ್ಲ ಆದ್ರೆ ಅದರಲ್ಲಿ BSF ಕೂಡ ಭಾಗವಹಿಸಿ ಶಾಂತಿನ ಕಾಪಾಡುತ್ತೆ. ಮತ್ತೆ ಏನೋ ಒಂದು ಎಲೆಕ್ಷನ್ ಡ್ಯೂಟೀಸ್ ಇರುತ್ತೆ, ಎಲೆಕ್ಷನ್ ಡ್ಯೂಟಿಯಲ್ಲೂ ಕೂಡ ನಮ್ಮ BSF ಪಾರ್ಟಿಸಿಪೇಟ್ ನ ಮಾಡಿ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಏನು ಒಂದು ನೈಸರ್ಗಿಕ ವಿಪತ್ತು ಅಂತ ಹೇಳ್ತೀವಿ, ನ್ಯಾಚುರಲ್ ಡಿಸಾಸ್ಟರ್ ಅಂತ, ಈ ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಮತ್ತೆ ಪ್ರವಾಹಗಳಾಗಿರ್ಬೋದು, ಇಂಥ ದುರ್ಘಟನೆಗಳೆಲ್ಲ ಆದ್ರೆ BSF ಒಂದು ಕಾರ್ಯಾಚರಣೆಯನ್ನ ಮಾಡಿ ಜನರನ್ನ ರಕ್ಷಣೆ ಮಾಡೋ ಕೆಲಸನೂ ಕೂಡ ಮಾಡುತ್ತೆ.
BSF ಅಲ್ಲಿ ಯಾವ್ಯಾವ ರ್ಯಾಂಕ್ ಇಂದ ಜಾಬ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಡೈರೆಕ್ಟರ್ ಜನರಲ್ DG ಅಂತ ಹೇಳ್ತೀವಿ. ಅದಾದ್ಮೇಲೆ IG ಇನ್ಸ್ಪೆಕ್ಟರ್ ಜನರಲ್ ಅಂತ ಇರ್ತಾರೆ, ಇವರು ಸೆಕೆಂಡ್. ಅದಾದ್ಮೇಲೆ DIG ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಅಂತ ಇರ್ತಾರೆ. ಅದಾದ್ಮೇಲೆ ಕಮಾಂಡೆಂಟ್ ಎಲ್ಲ ಬಟಾಲಿಯನ್ಗಳು ಒಬ್ಬೊಬ್ರು ಕಮಾಂಡೆಂಟ್ ಇರ್ತಾರೆ. ಅದಾದ್ಮೇಲೆ ಡೆಪ್ಯೂಟಿ ಕಮಾಂಡೆಂಟ್ DC ಅಂತ ಹೇಳ್ತೀವಿ. ಅದಾದ್ಮೇಲೆ ಅಸಿಸ್ಟೆಂಟ್ ಕಮಾಂಡೆಂಟ್ AC ಅಂತ ಹೇಳ್ತೀವಿ. ಇದಿಷ್ಟು ಆಫೀಸರ್ ರ್ಯಾಂಕ್. ಏನು ಒಂದು GOs ಗೆಜೆಟೆಡ್ ಆಫೀಸರ್ಸ್ ಅಂತ ಹೇಳ್ತೀವಿ. ಅಸಿಸ್ಟೆಂಟ್ ಕಮಾಂಡೆಂಟ್ ಇಂದ DG ಡೈರೆಕ್ಟರ್ ಜನರಲ್ ಇಲ್ಲಿವರೆಗೆ ಗೆಜೆಟೆಡ್ ಆಫೀಸರ್ಸ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಅದರ್ ರ್ಯಾಂಕ್ ಅಂತ ಹೇಳ್ತೀವಿ. ಇದು ಅದರ್ ರ್ಯಾಂಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಹೆಡ್ ಕಾನ್ಸ್ಟೇಬಲ್ ಮತ್ತೆ ಟ್ರೇಡ್ಸ್ ಮೆನ್, ಇವರಿಷ್ಟು ಅದರ್ಸ್ ರ್ಯಾಂಕ್ ಅಲ್ಲಿ ಬರ್ತಾರೆ. ಟ್ರೇಡ್ಸ್ ಮೆನ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಅವ್ರಿಗೆ. BSF ನಲ್ಲಿ ಜನರಲ್ ಯೂನಿಟ್ ಗಳನ್ನ ಬಿಟ್ಟು ಸ್ಪೆಷಲ್ ಯೂನಿಟ್ ಅಂದ್ರೆ ಸ್ಪೆಷಲ್ ಬಟಾಲಿಯನ್ಗಳಿದೆ. ಆ ಬಟಾಲಿಯನ್ ಯಾವ್ಯಾವ್ದು ಗೊತ್ತಾ ನಿಮ್ಗೆ? ಅದರಲ್ಲಿ ವಾಟರ್ ವಿಂಗ್ ಅಂತ ಇರುತ್ತೆ, ಅದ್ರದ್ದೇ ಒಂದು ಬಟಾಲಿಯನ್ ಇದೆ, ವಾಟರ್ ವಿಂಗ್ ಬಟಾಲಿಯನ್ ಅಂತ. ಮತ್ತೆ ಏರ್ ವಿಂಗ್ ಒಂದು ಬಟಾಲಿಯನ್ ಇದೆ. ಕ್ಯಾಮೆಲ್ ಕಂಟಿಜೆಂಟ್ ಅಂತ, ಅಂದ್ರೆ ಏನು ಒಂಟೆ ಮೇಲೆ ಒಂಟೆಗಳನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಒಂದು ಬಟಾಲಿಯನ್ ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಬಾರ್ಡರ್ ಅಲ್ಲಿ ತುಂಬಾ ರಾಜಸ್ಥಾನ್ ಕಡೆ ಎಲ್ಲ ಮರಳುಗಾಡೆಲ್ಲ ಇರುತ್ತೆ, ಅಲ್ಲಿ ಗಾಡಿಗಳೆಲ್ಲ ಓಡಾಡೋದಕ್ಕೆ ಆಗೋದಿಲ್ಲ. ಅವಾಗ ನಮ್ಗೆ ಡ್ಯೂಟಿ ಮಾಡೋದಕ್ಕೆಲ್ಲ ಒಂಟೆಗಳನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಒಂಟೆಗಳದ್ದು ಕ್ಯಾಮಲ್ ಕಂಟಿಜೆಂಟ್ ಅಂದ್ಬಿಟ್ಟು ಒಂದು ಬಟಾಲಿಯನ್ ಇದೆ. ಅದಾದ್ಮೇಲೆ ಕಮಾಂಡೋ ಯೂನಿಟ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. ಕಮಾಂಡೋಗಳ ಬಗ್ಗೆ, ಕಮಾಂಡೋದು ಕೂಡ ಒಂದು ಬಟಾಲಿಯನ್ ಇದೆ. ಅದಾದ್ಮೇಲೆ ಡ್ರೋನ್ ಸರ್ವಿಲಿಯನ್ಸ್ ಯೂನಿಟ್, ಏನು ಒಂದು ಡ್ರೋನ್ ಕ್ಯಾಮ್ರಾ ಅಂತ ಹೇಳ್ತೀವಿ. ಆ ಡ್ರೋನ್ ಅಲ್ಲಿ ಇವಾಗ ತುಂಬಾ ಕಡೆ ಎಲ್ಲಾ ಕಡೆನೂ ಡ್ರೋನ್ ಯೂಸ್ ಆಗ್ತಾ ಇದೆ. ಆ ಡ್ರೋನ್ದು ಒಂದು ಬಟಾಲಿಯನ್ ಕೂಡ BSF ನಲ್ಲಿ ಇದೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಲ್ಲ, ಫಿಮೇಲ್ ಕ್ಯಾಂಡಿಡೇಟ್ಸ್, ಫಿಮೇಲ್ ಸೋಲ್ಜರ್ಸ್ ಕೂಡ BSF ನಲ್ಲಿ ಫ್ರಂಟ್ ಲೈನ್ ನಲ್ಲಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಯ್ತು ಅಥವಾ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ ಅಲ್ಲಿ ಎದೆಗುಂದದೆ ಫ್ರಂಟ್ ಲೈನ್ ನಲ್ಲಿ ನಿಂತ್ಕೊಂಡು ನಮ್ಮ ವೀರ ನಾರಿಯರು ಡ್ಯೂಟಿನ ಮಾಡ್ತಾ ಇದ್ದಾರೆ. ಈಗ BSF ನ ರಜೆಗಳ ಬಗ್ಗೆ ಮಾತಾಡೋದಾದ್ರೆ, BSF ನಲ್ಲಿ CRPF ತರನೇ 60 ದಿನ EL ಮತ್ತೆ 15 ದಿನ CL ಇರುತ್ತೆ. ನೀವು 60 ದಿನ EL ನ ಒಂದೇ ಸಲ ಬೇಕಾದ್ರೂ ಹಾಕ್ಬೋದು, ಮತ್ತೆ 20 ದಿನ 30 ದಿನ ಆ ತರ 2 ಸಲ 3 ಸಲ ಬೇಕಾದ್ರೂ ಹಾಕ್ಬೋದು. ಮತ್ತೆ CL ಅಲ್ಲಿ ನಿಮ್ಗೆ 15 ದಿನ ರಜೆ ಇರುತ್ತೆ. ಆ 15 ದಿನದಲ್ಲಿ ನಿಮ್ಗೆ ಒಂದು GH ಗಳು, RH ಗಳು, 2 RH ಮತ್ತೆ ಸಂಡೇಸ್ ಮತ್ತೆ ಯಾವ್ದು ಗವರ್ನಮೆಂಟ್ ಹಾಲಿಡೇಸ್ ಎಲ್ಲ ಇರುತ್ತೆ, ಅದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಆಡ್ ಆಗುತ್ತೆ 15 ದಿನದ ಜೊತೆಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ಅಕ್ಟೋಬರ್ ಅಲ್ಲಿ ಹೋಗ್ತೀರಾ ಅನ್ಕೊಳ್ಳಿ, ಅವಾಗ ನಿಮ್ಗೆ 15 ದಿನ CL ಜೊತೆಗೆ 3 ಸಂಡೇ ಸಿಗುತ್ತೆ, ಮತ್ತೆ 2 RH 5 ದಿನ ಆಯ್ತು. ಮತ್ತೆ ಅಕ್ಟೋಬರ್ ಅಲ್ಲಿ ದಸರಾಗಳು ಇರೋದ್ರಿಂದ ನಿಮ್ಗೆ 3-4 ಎಕ್ಸ್ಟ್ರಾ GH ಸಿಗುತ್ತೆ ಅನ್ಕೊಳ್ಳಿ. 5 + 4 9, ಆ ಕಡೆ 15 ದಿನ ಇರುತ್ತೆ. 15 + 9 24 ದಿನ ಆಯ್ತು. ಹಾಗಾಗಿ CL ನ ನೀವು ಯಾವಾಗ ಹೋದ್ರೂ ಕೂಡ GH ಗಳು ಯಾವಾಗಿದೆ ಜಾಸ್ತಿ ಆ ಮಂತ್ ಅಲ್ಲಿ ನೋಡ್ಕೊಂಡು ಹೋದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ. ನಿಮ್ಗೆ 8ರಿಂದ 10 ದಿನ ಎಕ್ಸ್ಟ್ರಾ ರಜೆ ಸಿಗುತ್ತೆ CL ಅಲ್ಲಿ. ಟೋಟಲ್ BSF ಅಲ್ಲಿ 60 ದಿನ EL ಪ್ಲಸ್ 15 ದಿನ CL ಇರುತ್ತೆ. ಇವಾಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ 7th ಪೇ ಕಮಿಷನ್ ನಡೀತಾ ಇದೆ. 7th ಪೇ ಕಮಿಷನ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಅವರಿಗೆ 21,700 ಇಂದ 69,100 ರೂಪಾಯಿವರೆಗೆ ಬೇಸಿಕ್ ಪೇ ಇದೆ. ಅಂದ್ರೆ ನಿಮ್ಗೆ 21,000 ಬೇಸಿಕ್ ಬರುತ್ತೆ. ಆ ಬೇಸಿಕ್ ಜೊತೆಗೆ HRA, DA ಮತ್ತೆ ಟ್ರೈನಿಂಗ್ ಅಲೌನ್ಸ್, TPT, ಏನೊಂದು ಟ್ರಾವೆಲಿಂಗ್ ಅಲೌನ್ಸ್ ಅಂತ ಬೇರೆ ಬೇರೆ, ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಅಂತ ಸುಮಾರು ಅಲೌನ್ಸ್ ಎಲ್ಲ ಇರುತ್ತೆ. ರೇಷನ್ ಮನಿ, ಈ ರೀತಿ ಸುಮಾರು ಅಲೌನ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಸೇರಿ ನಿಮ್ಗೆ 21,000ಕ್ಕೆ 10 to 15,000 ಆಡ್ ಆಗಿ 30ರಿಂದ 35,000 ಇವಾಗ ಟ್ರೈನಿಂಗ್ ಪೀರಿಯಡ್ ಬರುತ್ತೆ. ಮತ್ತೆ ಬಟಾಲಿಯನ್ಗೆ ಹೋದ್ಮೇಲೆ ನಿಮ್ಗೆ ಅದು ಜಾಸ್ತಿ ಆಗುತ್ತೆ. 15 to 20,000 ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ. ಯಾಕೆ ಅಂದ್ರೆ ಬಟಾಲಿಯನ್ ನಲ್ಲಿ ರಿಸ್ಕ್ ಅಲೌನ್ಸ್ ಮತ್ತೆ ಹಿಲ್ ಅಲೌನ್ಸ್ ಅಂತ ಬೇರೆ ಬೇರೆ ಅಲೌನ್ಸ್ ಗಳು ನಿಮ್ಗೆ ಆಡ್ ಆಗುತ್ತೆ. ಆ ಅಲೌನ್ಸ್ ಗಳು ಟ್ರೈನಿಂಗ್ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ 40,000, 35 to 40,000 ವರೆಗೆ ನಿಮ್ಗೆ 45-50 ವರೆಗೆ ಆಗುತ್ತೆ ನಿಮ್ಗೆ ಬಟಾಲಿಯನ್ ಗಳಲ್ಲಿ. ಮತ್ತೆ ರಿಸ್ಕ್ ಅಲೌನ್ಸ್ 21,000 ಇದೆ. ನೀವು ಯಾವ ಏರಿಯಾಗಳಿಗೆ ಡಿಪ್ಲೊಯ್ಮೆಂಟ್ ಆಗ್ತೀರಾ ಆ ಏರಿಯಾಗಳ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಟ್ರೈನಿಂಗ್ ಮುಗಿದ ಮೇಲೆ ಟ್ರೈನಿಂಗ್ ಅಲ್ಲಿ ಇರೋರಿಗೆ ನಿಮ್ಗೆ ಸೇಮ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಈಗ ಒಬ್ರು ಜಮ್ಮು ಕಾಶ್ಮೀರ್ಗೆ ಹೋಗ್ತಾರೆ ಅನ್ಕೊಳ್ಳಿ, ಅವರಿಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ. ಒಬ್ರಿಗೆ ಡೆಲ್ಲಿಯಲ್ಲಿ ಸಿಗುತ್ತೆ ಅನ್ಕೊಳ್ಳಿ ಪೋಸ್ಟಿಂಗ್, ಅವರಿಗೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಆ ರೀತಿ ನಾವು ಯಾವ ಏರಿಯಾದಲ್ಲಿ ಡ್ಯೂಟಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ 7th ಪೇ ಆಯ್ತು. 8th ಪೇ ಕಮಿಷನ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಬೇಸಿಕ್ ಏನು ಇವಾಗ 21,700 ಇದೆ, ಆ ಬೇಸಿಕ್ ನಿಮ್ಗೆ ಕಡಿಮೆ ಅಂದ್ರೂ ಡಬಲ್ ಆಗೇ ಆಗುತ್ತೆ. 45,000 ವರೆಗೆ ಆಗೇ ಆಗುತ್ತೆ ಬೇಸಿಕ್. ನಿಮ್ಗೆ ಬೇಸಿಕ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಗೆ ಅಲೌನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈಗ ನಿಮ್ಗೆ ಬೇಸಿಕ್ 40,000 ಆದ್ರೆ DA ಕೂಡ ಬೇಸಿಕ್ ಅಲ್ಲಿ 4% ಪ್ರತಿ 6 ತಿಂಗಳಿಗೊಮ್ಮೆ 3ರಿಂದ 4% ಜಾಸ್ತಿ ಆಗ್ತಾ ಹೋಗುತ್ತೆ. HRA ಕೂಡ ಬೇಸಿಕ್ ಅಲ್ಲೇ 8%, 16%, 24% ಅಂತ HRA ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಬೇಸಿಕ್ ಪೇ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಎಷ್ಟು ಬೇಸಿಕ್ ಜಾಸ್ತಿ ಆಗುತ್ತೆ ಅಷ್ಟು
ಒಂದು ಸ್ಯಾಲ್ರಿ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ನಂದು ಕೂಡ ಇವಾಗ ನಂದು ಕೂಡ 39,800 ಬೇಸಿಕ್ ಪೇ ಇದೆ. ಅದು ಇವಾಗ ಜನವರಿಯಲ್ಲಿ ಸ್ವಲ್ಪ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ. ಮತ್ತೆ ಬೇಸಿಕ್ ಪೇ ಪ್ರತಿ ವರ್ಷನೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ವರ್ಷಕ್ಕೆ ಒಂದು ಇನ್ಕ್ರಿಮೆಂಟ್ ಇರುತ್ತೆ. ಕೆಲವರಿಗೆ ಜನವರಿಯಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ, ಮತ್ತೆ ಕೆಲವರಿಗೆ ಜುಲೈ 1ಗೆ ಇನ್ಕ್ರಿಮೆಂಟ್ ಇರುತ್ತೆ. 1000ದಿಂದ 1,200 ಪ್ರತಿ ವರ್ಷನೂ ಬೇಸಿಕ್ ಪೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಂದು 39,800 ಬೇಸಿಕ್ ಇದೆ, ಮತ್ತೆ ಜನವರಿಯಲ್ಲಿ ನಂದು 41,000 ಬೇಸಿಕ್ ಆಗುತ್ತೆ. ಇದೇ ಪೇ ಕಮಿಷನ್ ಆದ್ರೆ ನಂದು ಬೇಸಿಕ್ಕು 75 to 80K ವರೆಗೆ ಬೇಸಿಕ್ ಆಗುತ್ತೆ. ಅಂದ್ರೆ ನನ್ನ ಸ್ಯಾಲ್ರಿ ಎಲ್ಲಿವರೆಗೆ ಹೋಗುತ್ತೆ ಅಂತ ನೀವು ಯೋಚನೆ ಮಾಡಿ. ಹಾಗಾಗಿ 8 ಪೇ ಕಮಿಷನ್ ಅಲ್ಲಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಯಾರ್ಯಾರು ಬರ್ತಾ ಇದ್ದೀರಾ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಇದೆ. ನಿಮ್ಮ ನೀಡ್ಸ್ನ ಇದು ಕಂಪ್ಲೀಟ್ ಮಾಡುತ್ತೆ 8 ಪೇ ಅಂತಾನೆ ಹೇಳ್ಬೋದು. ನೋಡೋಣ ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅಂತ. ಜನವರಿ 1ಕ್ಕೆ ಗೊತ್ತಾಗುತ್ತೆ 8 ಪೇ ಕಮಿಷನ್ದು ಎಷ್ಟು ಕೊಡ್ತಾರೆ ಬಿಜೆಪಿ ಗೌರ್ಮೆಂಟ್ ಅಂತ. ಈಗ ಲೀವ್ ಆಯ್ತು, ಸ್ಯಾಲ್ರಿ ಆಯ್ತು, ಡ್ಯೂಟೀಸ್ ಆಯ್ತು. ಇವಾಗ ನಿಮಗೆ ಟ್ರೈನಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 11 ಮಂತ್ಸ್ ಟ್ರೈನಿಂಗ್ ಇರುತ್ತೆ. 11 ಮಂತ್ಸ್ ಅಲ್ಲಿ ಸ್ಟಾರ್ಟಿಂಗು 3 ಮಂತ್ಸ್ ಬೇಸಿಕ್ ಫುಡ್ ಡ್ರಿಲ್ ಅಂತ ಇರುತ್ತೆ. ಏನು NCC ಕ್ಯಾಂಡಿಡೇಟ್ಗಳಿಗೆಲ್ಲ ಈಗ ಗೊತ್ತಿರುತ್ತೆ. ಮಾರ್ಚ್ ಫಾಸ್ಟ್ ಅಂತ ಮಾಡ್ತೀವಿ, ಅದೊಂದು 3 ಮಂತ್ಸ್ ಇರುತ್ತೆ. ಅದಾದ್ಮೇಲೆ ವೆಪನ್ ಡ್ರಿಲ್ ಅಂತ ಮಾಡ್ತಾರೆ. ವೆಪನ್ ಡ್ರಿಲ್ ಅಂದ್ರೆ ರೈಫಲ್ನ ಕೈಯಲ್ಲಿ ಇಟ್ಕೊಂಡು ಮಾರ್ಚ್ ಫಾಸ್ಟ್ ಹೇಗೆ ಮಾಡೋದು, ರೈಫಲ್ನ ಇಟ್ಕೊಂಡು ಸಲ್ಯೂಟ್ ಹೇಗೆ ಮಾಡೋದು ಅಂತೆಲ್ಲ, ರೈಫಲ್ ಜೊತೆಗೆ ಮಾರ್ಚ್ ಫಾಸ್ಟ್ ಎಲ್ಲ ಸ್ಟಾರ್ಟಿಂಗ್ 3 ಮಂತ್ಸ್ ಅಲ್ಲಿ ಫುಡ್ ಡ್ರಿಲ್ ಮತ್ತೆ ವೆಪನ್ ಡ್ರಿಲ್ ಎರಡೂ ಇರುತ್ತೆ. ಅದಾದ್ಮೇಲೆ ಅದರಲ್ಲಿ ನಿಮಗೆ ಸಲ್ಯೂಟ್ ಹೇಗೆ ಮಾಡೋದು ಮತ್ತೆ ಸುಮಾರು ಡ್ರಿಲ್ಗಳೆಲ್ಲ ಇರುತ್ತೆ. ಡ್ರಿಲ್ಗಳನ್ನೆಲ್ಲ ನಿಮಗೆ ಕಲಿಸ್ತಾರೆ. ಅದಾದ್ಮೇಲೆ ಅದ್ರದ್ದು ಒಂದು ಫೈನಲ್ ಟೆಸ್ಟ್ ಆಗುತ್ತೆ. ಅದನ್ನ ಪಾಸ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೇಜ್ಗೆ ಕಳಿಸ್ತಾರೆ. ಅದರಲ್ಲಿ ನಿಮ್ಗೆ ವೆಪನ್ ಡ್ರಿಲ್ ಅಂತ ಮತ್ತೆ ಬರುತ್ತೆ. ವೆಪನ್ ಹ್ಯಾಂಡ್ಲಿಂಗ್ ಡ್ರಿಲ್ ಅಂತ. ವೆಪನ್ ಹ್ಯಾಂಡ್ಲಿಂಗ್ ಡ್ರಿಲ್ ಅಲ್ಲಿ ನಿಮ್ಗೆ ವೆಪನ್ಗಳನ್ನ ಹೇಗೆ ಓಪನ್ ಮಾಡೋದು, ಅದನ್ನ ಹೇಗೆ ಕ್ಲೀನಿಂಗ್ ಮಾಡೋದು, ಮತ್ತೆ ಹೇಗೆ ಬುಲೆಟ್ನ ಸೇರಿಸೋದು, ಮತ್ತೆ ನಾವು ಶೂಟಿಂಗ್ ನ ಮಾಡುವಾಗ ಹೇಗೆ ಏಮ್ನ ಮಾಡಬೇಕು, ಟ್ರಿಗರ್ ಆಪರೇಷನ್ ಹೇಗೆ ಮಾಡಬೇಕು, ಮತ್ತೆ ಬಾಂಬ್ಗಳ ಬಗ್ಗೆ ಐಡಿ ಏನು ಒಂದು ಬಾಂಬ್ ಅಂತ ಹೇಳ್ತೀವಿ, IED ಅಂತ ಹೇಳ್ತೀವಿ, ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಹೇಗೆ ಬ್ಲಾಸ್ಟ್ ಮಾಡಬೇಕು, ಅದು ಬ್ಲೈಂಡ್ ಆದ್ರೆ, ಅದು ಬ್ಲಾಸ್ಟ್ ಆಗ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಡೆಮಾಲಿಷ್ ಮಾಡಬೇಕು, ಅದನ್ನ ಹೇಗೆ ದೂರ ತಗೊಂಡೋಗಿ ಸಿಡಿಸ್ಬೇಕು, ಮತ್ತೆ ಬಾಂಬ್ಗಳಲ್ಲಿ ಎಷ್ಟೊಂದು ಟೈಪ್ಸ್ ಇದೆ, ಅದರದ್ದು ಹೇಗೆ ಸುರಕ್ಷತೆನ ಕಾಪಾಡ್ಕೋಬೇಕು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತೆಲ್ಲ ಅದೊಂದು 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಜಂಗಲ್ ಕ್ಯಾಂಪ್ ಅಂತ ಮಾಡ್ತಾರೆ, ಅದೊಂದು ತಿಂಗಳು ಟ್ರೈನಿಂಗ್ ಇರುತ್ತೆ. ಮತ್ತೆ ಫೀಲ್ಡ್ ಕ್ರಾಫ್ಟ್, ಮತ್ತೆ ಡ್ಯೂಟಿ ಜಂಗಲ್ ಅಲ್ಲಿ ಹೇಗೆ ಡ್ಯೂಟಿನ ಮಾಡಬೇಕು, ಹೇಗೆ ಇರುತ್ತೆ ಡ್ಯೂಟೀಸು, ಅದ್ರ ಬಗ್ಗೆ ಎಲ್ಲ ಇರುತ್ತೆ. ಮತ್ತೆ ಇದೆಲ್ಲ ನಿಮ್ಗೆ ಸೇರಿ 10 ತಿಂಗಳಾಯ್ತು. ಮತ್ತೆ ಇದೆಲ್ಲ ಆದ್ಮೇಲೆ ನಿಮ್ಗೆ ಫೈನಲ್ ಟೆಸ್ಟ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ 1 ತಿಂಗಳು POP ಪ್ರಾಕ್ಟೀಸ್ ಅಂತ ಮಾಡಿಸ್ತಾರೆ. ಪಾಸಿಂಗ್ ಔಟ್ ಪೆರೇಡ್ ಅಂತ ಹೇಳ್ತೀವಿ. ಅಂದ್ರೆ ಏನೋ ಒಂದು ಶಪಥ ಕಾರ್ಯಕ್ರಮ ಅಂತ. ನಾವು ಹಂಗೆ ಕೈನ ಮುಂದೆ ಇಟ್ಕೊಂಡು ಶಪಥನ ಮಾಡಿಸ್ತಾರೆ. ಕಸಂ ಪೆರೇಡ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಪಾಸಿಂಗ್ ಔಟ್ ಪೆರೇಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಒಂದು ಶಪಥನ ಮಾಡಿಸ್ತಾರೆ. ನೆಲ, ಜಲ, ಗಾಳಿ, ವಾಯು, ಬೆಂಕಿ ಎಲ್ಲದರಲ್ಲೂ ನಾನು ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಏನು ಲೆಕ್ಕ ಮಾಡದೆ ನನ್ನ ದೇಶಕ್ಕೋಸ್ಕರ ನನ್ನ ಪ್ರಾಣನ ಪಣ ಇಟ್ಟು ಡ್ಯೂಟಿನ ಮಾಡ್ತೀನಿ, ಕರ್ತವ್ಯನ ನಿಭಾಯಿಸ್ತೀನಿ ಅಂತ ಒಂದು ಶಪಥನ ಮಾಡ್ಬೇಕಾಗುತ್ತೆ. ಈ ಪಾಸಿಂಗ್ ಔಟ್ ಪೀರಿಯಡ್ಗೆ ನಿಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ಬೋದು. ಹಾಗಾಗಿ 1 ತಿಂಗಳು ಪ್ರಾಕ್ಟೀಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು ಪ್ರೋಗ್ರಾಮು. ಇದು ಮುಗಿದ ತಕ್ಷಣ ನಿಮ್ಗೆ ರಜಾ ಕೊಡ್ತಾರೆ. ಈ ರಜಾ ಆದ ತಕ್ಷಣ ನಿಮ್ಗೆ ನಿಮ್ಮ ಎಲ್ಲರಿಗೂ ಒಂದೊಂದು ಬಟಾಲಿಯನ್ ಬರುತ್ತೆ. ಅವರು ಬಟಾಲಿಯನ್ಗೆ 30 ಜನ, 40 ಜನ, 50 ಜನ ಆ ರೀತಿ ಬಟಾಲಿಯನ್ ವೈಸ್ ಡಿಪ್ಲಾಯ್ಮೆಂಟ್ ನ ಮಾಡ್ತಾರೆ. ಈ 11 ತಿಂಗಳು ಟ್ರೈನಿಂಗ್ ಅಲ್ಲಿ ನಿಮ್ಗೆ ಫಸ್ಟ್ 5.5 ತಿಂಗಳು ಟ್ರೈನಿಂಗ್ ಕಂಟಿನ್ಯೂ ಆಗಿ ನಡೆಯುತ್ತೆ. ಅದಾದ್ಮೇಲೆ 15 ದಿನ ಹಾಲಿಡೇಸ್ ನ ಕೊಡ್ತಾರೆ, ಮಿಡ್ ಟರ್ಮ್ ಬ್ರೇಕ್ ಅಂತ. ಆ ಮಿಡ್ ಟರ್ಮ್ ಬ್ರೇಕ್ ನ ನೀವು ಮುಗಿಸ್ಕೊಂಡು ಬಂದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಟ್ರೈನಿಂಗು. ಅದಾದ್ಮೇಲೆ ಮತ್ತೆ 6 ಮಂತ್ ನಡೆಯುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಲೀವ್ ಸಿಗುತ್ತೆ. BSF ನ ಮೇನ್ ಡ್ಯೂಟಿ ಏನಂದ್ರೆ ಬಾರ್ಡರ್ ಏರಿಯಾಗಳಲ್ಲಿ ಒಂದು ಶಾಂತಿನ ಕಾಪಾಡೋದು. ಅಲ್ಲಿ ಏನು ಬಾರ್ಡರ್ ಪಕ್ಕದಲ್ಲಿ ಊರುಗಳಿರುತ್ತೆ, ಸಿಟಿಗಳಿರುತ್ತೆ, ಹಳ್ಳಿಗಳಿರುತ್ತೆ, ಅಲ್ಲಿ ಒಂದು ಶಾಂತಿ ವ್ಯವಸ್ಥೆನ ಕಾಪಾಡೋದು. ಮತ್ತೆ ಏನೋ ಒಂದು ಸಂವಿಧಾನ ವ್ಯವಸ್ಥೆ, ಏನೋ ಒಂದು ಆಕ್ಟ್ ಅಂಡ್ ರೂಲ್ ಇದೆ ಅದನ್ನ ಕಾಪಾಡೋದು. ಮತ್ತೆ ಬಾರ್ಡರ್ ಅಲ್ಲಿ ಏನೊಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇರುತ್ತೆ, ಸ್ಮಗ್ಲಿಂಗ್ ಆಗಿರ್ಬೋದು, ಮತ್ತೆ ಮಿಲಿಟೆಂಟ್ಸ್ ಆಕ್ಟಿವಿಟಿಗಳಾಗಿರ್ಬೋದು, ಇದನ್ನೆಲ್ಲ ತಡೆಯೋದು. ಇದನ್ನೆಲ್ಲ BSF ಮಾಡ್ತಾ ಇರುತ್ತೆ. ಹಗಲು ಇರುಳು ಅಂತ ಲೆಕ್ಕ ಮಾಡದೆ BSF ಡ್ಯೂಟಿನ ಮಾಡ್ತಾ ಇರ್ತಾರೆ. ಹಂಗಂತ 24 ಅವರ್ಸ್ ನಿಂತ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಒಂದು ಟರ್ನ್ ಇರುತ್ತೆ. 6 to 8 ಅವರ್ಸ್ ಇವ್ರದ್ದು ಇರ್ತಾರೆ. 6 to 8 ಅವರ್ಸ್ ಒಂದು ಟೀಮ್ ಇರುತ್ತೆ. ಮತ್ತೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಇನ್ನೊಂದು ಟೀಮ್ ಹೋಗುತ್ತೆ. ಮತ್ತೆ ಅವರು 6 to 8 ಅವರ್ಸ್ ಇರ್ತಾರೆ. ಅದಾದ್ಮೇಲೆ ಮತ್ತೆ ನೈಟ್ ಇನ್ನೊಂದು ಟೀಮ್ ಹೋಗುತ್ತೆ.
ಮತ್ತೆ ನೈಟ್ ಮತ್ತೆ ಅವ್ರನ್ನ ಚೇಂಜ್ ಮಾಡಕ್ಕೆ ಇನ್ನೊಂದು ಟೀಮ್ ಬರ್ತಾರೆ. ನಿಮ್ಗೆ ರೆಸ್ಟ್ ಕೂಡ ಇರುತ್ತೆ. ಹಂಗಂತ 24 ಅವರ್ಸ್ ನಿಂತ್ಕೋಬೇಕು ಅಂತ ಏನಿಲ್ಲ. ನಾವು ರೋಬೋಟ್ಗಳಲ್ಲ, ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ರೆಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ಒಂದು ರೊಟೇಷನ್ ನ ಮಾಡಿರ್ತಾರೆ. ಆ ರೊಟೇಷನ್ ಅಲ್ಲಿ ನಾವು ಎಷ್ಟು ಅವರ್ಸ್ ನಾವು ಡ್ಯೂಟಿನ ಮಾಡ್ತೀವಿ, ಆ ಡ್ಯೂಟಿಯಲ್ಲಿ ಒಂದು ಸ್ವಲ್ಪನೂ ನೆಗ್ಲಿಜೆನ್ಸಿನ ಮಾಡದೆ ತುಂಬಾ ಜಾಗರೂಕತೆಯಿಂದ ಡ್ಯೂಟಿನ ಮಾಡ್ಬೇಕಾಗುತ್ತೆ. ನಾವು ನಮ್ಮ ಟರ್ನ್ ನ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಗಾರ್ಡ್ ರೂಮ್ ಅಂದ್ರೆ ಏನೊಂದು ರಿಲ್ಯಾಕ್ಸಿಂಗ್ ರೂಮ್ ಅಂತ ಇರುತ್ತೆ, ಅಲ್ಲಿ ಹೋಗಿ ರೆಸ್ಟ್ ನ ಮಾಡ್ತೀವಿ. ಅವಾಗ ಬೇರೆ ಟೀಮ್ ಅವ್ರು ಬರ್ತಾರೆ. ಇದೇ ರೀತಿ ಡೈಲಿ ರೊಟೇಷನ್ಸ್ ನಡೀತಾ ಇರುತ್ತೆ. ನಿಮ್ಗೆ ನೆಕ್ಸ್ಟ್ ಲೀವ್ ಸಿಗೋವರೆಗೆ ಅದೇ ಡ್ಯೂಟಿ, ಅದೇ ರೊಟೇಷನ್ಸ್. ಒಂದು ಸ್ವಲ್ಪನೂ ಕೂಡ ಮೈ ಮರೆಯೋ ಹಾಗಿಲ್ಲ. ತುಂಬಾ ಅಲರ್ಟ್ ಆಗಿ 24x7 ಡ್ಯೂಟಿನ ಮಾಡ್ಬೇಕಾಗುತ್ತೆ. ಮತ್ತೆ ಟ್ರೈನಿಂಗ್ ಎಲ್ಲಾದ್ಮೇಲೆ ಬಟಾಲಿಯನ್ಗೆ ಡಿಪ್ಲಾಯ್ಮೆಂಟ್ ನ ಮಾಡ್ತಾರೆ. ಬಟಾಲಿಯನ್ಗೆ ಹೋಗಕ್ ಮುಂಚೆ ನಿಮ್ಗೆ ಒಂದ್ಸಲ ರಜಾ ಸಿಗುತ್ತೆ. ಇದಿಷ್ಟು ಟ್ರೈನಿಂಗ್ ಬಗ್ಗೆ ಆಯ್ತು, ಸ್ಯಾಲ್ರಿ ಬಗ್ಗೆ ಆಯ್ತು. ಮತ್ತೆ ಇದಾದ್ಮೇಲೆ ಕೂಡ ನಿಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಎಕ್ಸಾಮ್ಗಳೆಲ್ಲ ಇರುತ್ತೆ. LDC ಅಂತ ಯಾರ್ಯಾರು ಡಿಪಾರ್ಟ್ಮೆಂಟ್ ನ ಯಾರ್ಯಾರು ಡಿಗ್ರಿ ಮತ್ತೆ ಸೆಕೆಂಡ್ PUC ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಡಿಗ್ರಿ ಆಗಿರುತ್ತೆ, ಮತ್ತೆ ಸೆಕೆಂಡ್ PUC ಅಲ್ಲಿ ಯಾರ್ಯಾರದು ಸೈನ್ಸ್ ಆಗಿದೆ ಅವ್ರಿಗೆಲ್ಲ ನೀವು ಸರ್ವಿಸ್ ಮಾಡಿದ 4 ವರ್ಷಕ್ಕೆ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳು ನಡೆಯುತ್ತೆ. LDC ಅಂದ್ಬಿಟ್ಟು ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಆ ಎಕ್ಸಾಮ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಆರಾಮಾಗಿ ನೀವು ಪ್ರಮೋಷನ್ ನ ಪಡ್ಕೊಬಹುದು. ಈಗ ಯಾರ್ಯಾರ್ದು ಸೆಕೆಂಡ್ PUC ಲಿ ಸೈನ್ಸ್ ಆಗಿದೆ, ಅವರು ನೀವು ಒಂದು ರೇಡಿಯೋ ಆಪರೇಟರ್ಗೆ ಕರೀತಾರೆ. ನೀವು ರೇಡಿಯೋ ಆಪರೇಟರ್ಗೆ ಹೋಗ್ಬೋದು. ನಿಮ್ಗೆ ಪ್ರಮೋಷನ್ ಕೂಡ ಹೆಡ್ ಕಾನ್ಸ್ಟೇಬಲ್ ನಾಗಿ ಕೊಡ್ತಾರೆ. ಅದಾದ್ಮೇಲೆ RM ರೇಡಿಯೋ ಮೆಕ್ಯಾನಿಕ್ಗೆ ಯಾರ್ಯಾರು ITI ಆಗಿದೆ ಅವರು ಕೂಡ ನೀವು LDC ಮುಖಾಂತರ ಹೋಗ್ಬೋದು. ಅದಾದ್ಮೇಲೆ ಯಾರ್ಯಾರಿಗೆ ಸೈನ್ಸ್ ಆಗಿರೋರು ಮಿನಿಸ್ಟ್ರಿ ಸ್ಟಾಫ್ಗೂ ಕೂಡ ನೀವು ಹೋಗ್ಬೋದು. ಅದರಲ್ಲಿ ನಿಮ್ಗೆ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ ಆಗಿರ್ಬೇಕು, ಮತ್ತೆ ಇಂಗ್ಲಿಷ್ ಕೂಡ ಇರಬೇಕು, ಮತ್ತೆ ಟೈಪಿಂಗ್ ಟೆಸ್ಟ್ ಎಲ್ಲ ಇರುತ್ತೆ. HCMಗೂ ಕೂಡ ಹೋಗ್ಬೋದು. ಅದಾದ್ಮೇಲೆ ಯಾರ್ಯಾರ್ದು ಡಿಗ್ರಿ ಆಗಿದೆ ಅವರು ಡೈರೆಕ್ಟ್ SIGD ಎಕ್ಸಾಮ್ ನ ಬರೀಬಹುದು. ಮತ್ತೆ ASI ಸ್ಟೆನೋ ಎಕ್ಸಾಮ್ಗಳನ್ನ ಕೂಡ ನೀವು ಅಟೆಂಡ್ ಮಾಡ್ಬೋದು ಡಿಗ್ರಿ ಆಗಿರೋರು. ಇದಿಷ್ಟು ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬಗ್ಗೆ. ಯಾರ್ಯಾರು ಗ್ರಾಜುಯೇಷನ್ ಮತ್ತೆ ಡಬಲ್ ಡಿಗ್ರಿ ಎಲ್ಲ ಮಾಡಿರೋರು ಹೋಗ್ತಾ ಇದ್ದೀರಾ, ಜಾಯ್ನ್ ಆಗ್ತಾ ಇದ್ದೀರಾ, ಅವ್ರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಗ್ರಾಜುಯೇಷನ್ ಮಾಡಿ ಈ ಜಾಬ್ ಕಾನ್ಸ್ಟೇಬಲ್ ಜಾಬ್ ಹೋಗ್ತಾ ಇದೀನಿ ಅಂತೆಲ್ಲ ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಜಾಬ್ನ ಪಡ್ಕೊಳ್ಳಿ. 4 ವರ್ಷ ಸರ್ವಿಸ್ ಆಗ್ತಿದ್ದಂಗೆ ನೀವು ಆರಾಮಾಗಿ ಪ್ರಮೋಷನ್ ಪಡ್ಕೋಬಹುದು. ಮತ್ತೆ ನೀವು GD ಇಂದ ಟ್ರೇಡ್ ಚೇಂಜ್ ಆಗುತ್ತೆ. ನೀವು HCMಗೆ ಹೋಗ್ಬೋದು, ರೇಡಿಯೋ ಆಪರೇಟರ್ಗೆ ಹೋಗ್ಬೋದು, ಮತ್ತೆ SIGD, SI ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬಹುದು. ಹಾಗಾಗಿ ಹೈಯರ್ ಎಜುಕೇಶನ್ ಮಾಡಿರೋರಿಗೆ BSF ನಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನೀವು ಟ್ರೈನಿಂಗ್ ಮಾಡುವಾಗ ಎಲ್ಲಿಗೂ ಬಿಡೋದಿಲ್ಲ. ನನಗೆ ಡಿಗ್ರಿ ಎಕ್ಸಾಮ್ ಇದೆ, ಮತ್ತೆ ನಂದು ಆ ಎಕ್ಸಾಮ್ ಇದೆ, ಈ ಎಕ್ಸಾಮ್ ಇದೆ, ಬೇರೆ ಎಕ್ಸಾಮ್ಗೆಲ್ಲ ಹೋಗ್ಬೇಕು ಅಂತ ಅಂದ್ರೆ ಬಿಡೋದಿಲ್ಲ. ಟ್ರೈನಿಂಗ್ ಒಂದ್ಸಲ ನೀವು ಸ್ಟಾರ್ಟ್ ಆಯ್ತು ಅಂದ್ರೆ 11 ಮಂತ್ಸ್ ಮುಗಿಯೋವರೆಗೆ ಎಲ್ಲಿಗೂ ಅಳ್ಳಾಡಕ್ಕೆ ಬಿಡೋದಿಲ್ಲ. ತುಂಬಾ ಮನೇಲಿ ಏನಾದ್ರು ಪ್ರಾಬ್ಲಮ್, ಸೀರಿಯಸ್ ಯಾರಾದ್ರು ಡೆತ್ ಆಗಿದ್ದಾರೆ ಅಂತ ಸಿಚುವೇಶನ್ ಅಲ್ಲಿ ಮಾತ್ರ 1 ದಿನ 2 ದಿನ ರಜಾ ಕೊಡ್ತಾರೆ. ಅದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೊಡ್ತಾರೆ. ಅದ್ ಬಿಟ್ರೆ ಬೇರೆ ಎಲ್ಲಿಗೂ ಬಿಡೋದಿಲ್ಲ. ಹಾಗಾಗಿ ಯಾವುದೇ ಕನಸನ್ನ ಇಟ್ಕೋಬೇಡಿ. ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ಯಾವ ಎಕ್ಸಾಮ್ಗಳು ಕೂಡ ನೀವು ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ. ನೀವು ಬಟಾಲಿಯನ್ಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಅವಾಗ ನೀವು ಫ್ರೀಡಮ್ ಸಿಗುತ್ತೆ. ಅವಾಗ ನಿಮ್ಗೆ ನೀವು ಡಿಗ್ರಿ ಇನ್ಕಂಪ್ಲೀಟ್ ಇದ್ರೆ ಡಿಗ್ರಿನ ಕಂಪ್ಲೀಟ್ ಮಾಡ್ಕೋಬಹುದು. ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ, ಅದನ್ನ ನೀವು ಮಾಡಿಸ್ಕೊಂಡು ಮಾಡ್ಬೋದು. ಮತ್ತೆ ನೀವು BSFಗೆ ಹೋದ್ರು ನಿಮ್ಗೆ ಆ ಜಾಬ್ ಇಷ್ಟ ಆಗ್ಲಿಲ್ಲ, ಮತ್ತೆ ನೀವು ಸ್ಟೇಟ್ ಪೊಲೀಸ್ಗೆ ಹೋಗ್ಬೇಕು, ಮತ್ತೆ ಸ್ಟೇಟ್ ಅಲ್ಲಿ ಬೇರೆ ಎಕ್ಸಾಮ್ಗಳನ್ನ ಬರೀಬೇಕಂದ್ರು NOC ತಗೊಂಡು ನೀವು ಬೇರೆ ಎಕ್ಸಾಮ್ಗಳಿಗೆಲ್ಲ ಅಟೆಂಡ್ ಮಾಡ್ಬೋದು. ಮತ್ತೆ ಇದಕ್ಕಿಂತ ಹೈಯರ್ ಪೋಸ್ಟ್ ಸಿಗ್ತಾ ಇದ್ರೆ ನಿಮ್ಗೆ ಆರಾಮಾಗಿ ಡಿಪಾರ್ಟ್ಮೆಂಟ್ ನಿಮ್ನ ವಾಪಸ್ ಕಳಿಸ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ನೀವು BSFಗೆ ಹೋಗಿ ಸೇರ್ಕೊಬಿಟ್ರೆ ನಾನು ಮತ್ತೆ ವಾಪಸ್ ಬಿಡೋದಿಲ್ವೇನೋ ನನ್ನ ಅಂತೆಲ್ಲ ಅನ್ಕೋಬಹುದು. ಆ ರೀತಿ ಏನು ಇಲ್ಲ. ನೀವು ಏನು ಕಾನ್ಸ್ಟೇಬಲ್ ಆಗಿ ಹೋಗ್ತೀರಾ, ಅದಕ್ಕಿಂತ ನಿಮ್ಗೆ ಹೈಯರ್ ಪೋಸ್ಟ್ ಸಿಗ್ತಾ ಇದೆ ಅಂದ್ರೆ ಅವರು ಬಿಡ್ತಾರೆ, ಏನು ತೊಂದರೆ ಇಲ್ಲ. ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಇವಾಗ್ಲಿಂದನೇ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಗೆಲ್ಲ ಒಂದು ಅದು ಗೊತ್ತಿರಬೇಕು, ನಾನು ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೂ ಕೂಡ ಬೇರೆ ಡಿಪಾರ್ಟ್ಮೆಂಟ್ ನ ಟ್ರೈ ಮಾಡ್ಬೋದು ಅಂತ. ಮತ್ತೆ ಡಿಗ್ರಿ ಎಕ್ಸಾಮ್ ಇನ್ಕಂಪ್ಲೀಟ್ ಆಗಿದ್ರೆ ಅದನ್ನು ಮಾಡ್ಕೋಬಹುದು. ಮತ್ತೆ ಯಾರ್ಯಾರ್ದು ಡಿಗ್ರಿ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ ಅವರು ಕೂಡ ಕರೆಸ್ಪಾಂಡೆನ್ಸ್ ಅಲ್ಲಿ ಒಂದು NOC ನ ತಗೊಂಡು ಡಿಗ್ರಿಗಳನ್ನ ಮಾಡ್ಕೋಬಹುದು. ಇದಿಷ್ಟು ಎಕ್ಸಾಮ್ಗಳ ಬಗ್ಗೆ ಆಯ್ತು. ಈಗ ನಿಮ್ಗೆ ಆಲ್ಮೋಸ್ಟ್ A to Z ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. BSF ಡ್ಯೂಟಿ ಹೇಗಿರುತ್ತೆ, ಮತ್ತೆ BSFದು ಯೂನಿಫಾರ್ಮ್ ಹೇಗಿರುತ್ತೆ ಅಂತ. BSFದು 2 ಯೂನಿಫಾರ್ಮ್ ಇದೆ. ಒಂದು ಕಾಂಬ್ಯಾಟ್ ಯೂನಿಫಾರ್ಮ್ ಅಂತ ಇದೇ ತರ ಇದೆ, ಆದ್ರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ. ಮತ್ತೆ ಕಾಕಿ ಯೂನಿಫಾರ್ಮ್ ಇದೆ. ಏನೊಂದು ಬಾರ್ಡರ್ ಅಲ್ಲೆಲ್ಲ ಅವರು ಕಾಂಬ್ಯಾಟ್ ಯೂನಿಫಾರ್ಮ್ ನ ಹಾಕ್ತಾರೆ. ಸಿಟಿಗಳಲ್ಲೆಲ್ಲ ಕಾಕಿ ಯೂನಿಫಾರ್ಮ್ ಹಾಕ್ತಾರೆ. ಏನು ಪ್ಲೇನ್ ಏರಿಯಾ ಅಂತ ಹೇಳ್ತೀವಿ ಅಲ್ಲೆಲ್ಲ ಕಾಕಿ ಯೂನಿಫಾರ್ಮ್ ನ ಹಾಕ್ತಾರೆ. ಇದಿಷ್ಟು ಯೂನಿಫಾರ್ಮ್ ಬಗ್ಗೆ ಡೀಟೇಲ್ಸ್. 2 ಯೂನಿಫಾರ್ಮ್ ಇರುತ್ತೆ. ಮತ್ತೆ ನಿಮ್ಗೆ ಊಟ ಎಲ್ಲ ಮೆಸ್ಸಲ್ಲೇ ಇರುತ್ತೆ. ಮೆಸ್ಸಲ್ಲಿ ನಿಮ್ಗೆ ಮಾಮೂಲಿ ಹೇಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಮತ್ತೆ 2 ಸಲ ಬೆಳಗ್ಗೆ 5 ಗಂಟೆಗೆ ಚಾಯ್ ಇರುತ್ತೆ, ಟೀ, ಮತ್ತೆ ಈವ್ನಿಂಗ್ 3 ಟೀ ಇರುತ್ತೆ. ಬ್ರೇಕ್ಫಾಸ್ಟ್ ಅಲ್ಲಿ ಹಾಲ್ನ ಕೊಡ್ತಾರೆ.
ಊಟ ಎಲ್ಲ ಚೆನ್ನಾಗಿರುತ್ತೆ ಡಿಪಾರ್ಟ್ಮೆಂಟಲ್ಲಿ, ಊಟದ್ದು ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಫ್ಯಾಮಿಲಿ ಕ್ವಾರ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಬಾರ್ಡ್ರಲ್ಲೆಲ್ಲ ಫ್ಯಾಮಿಲಿ ಕ್ವಾರ್ಟರ್ಸ್ ಇರೋದಿಲ್ಲ. ಎಲ್ಲಿ ಸಿಟಿಗಳಲ್ಲಿ ಇದೆ, ಈಗ ಬೆಂಗಳೂರು ಯಲಹಂಕದಲ್ಲಿ BSFದು ಕ್ಯಾಂಪ್ ಇದೆ, ಇವಾಗ ಅಲ್ಲೇ ಫಿಸಿಕಲ್ ನಡೀತಾ ಇರೋದು. ಅಲ್ಲಿ ಯಾರ್ಯಾರ್ದು ಪೋಸ್ಟಿಂಗ್ ಆಗುತ್ತೆ ಅವ್ರಿಗೆಲ್ಲ ಫ್ಯಾಮಿಲಿ ಕ್ವಾರ್ಟರ್ಸ್ನ ಕೊಡ್ತಾರೆ. ಅಲ್ಲಿ ಕ್ವಾರ್ಟರ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಹೊರಗಡೆ ರೆಂಟಲ್ಲಿ ಒಂದು ಮನೆಗಳನ್ನ ಮಾಡ್ಕೊಂಡು HRE ಹೋಮ್ ರೆಂಟ್ ಅಲೌನ್ಸ್ ಅದಕ್ಕೂ ಕೊಡ್ತಾರೆ, ನೀವು ಆ ರೀತಿ ಇರ್ಬೋದು. ಹಾಗಾಗಿ BSFನಲ್ಲೂ ಕೂಡ ಫ್ಯಾಮಿಲಿನ ಜೊತೆಲೇ ಇರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಬಾರ್ಡ್ರಲ್ಲಿ ಸಿಗೋದಿಲ್ಲ. ಸಿಟಿಗಳಲ್ಲಿ ಡೆಲ್ಲಿ ಆಯಿತು, ಬೆಂಗಳೂರು ಆಯಿತು, ಚೆನ್ನೈ, ಮತ್ತೆ ಗುಜರಾತ್, ಗಾಂಧಿನಗರ್, ಆ ರೀತಿ ದೊಡ್ಡ ದೊಡ್ಡ ಮೇನ್ ಏನು ಸಿಟಿಗಳಿದೆ ಅಲ್ಲಿ ನಿಮಗೆ ಫ್ಯಾಮಿಲಿ ಇಟ್ಕೊಳ್ಳೋದಕ್ಕೆ ಅವಕಾಶನ ಕೊಡ್ತಾರೆ. ಮತ್ತೆ ಬಾರ್ಡರ್ಗಳಲ್ಲಿ ಮತ್ತೆ LW ಏರಿಯಾ, ಜಂಗಲ್ ಏರಿಯಾ ಇಲ್ಲೆಲ್ಲ ನಿಮಗೆ ಫ್ಯಾಮಿಲಿ ಪರ್ಮಿಷನ್ಸ್ ಕೊಡೋದಿಲ್ಲ. ಎಲ್ಲರಿಗೂ ಅವಕಾಶಗಳು ಸಿಗುತ್ತೆ. 4 ವರ್ಷ ನೀವು ಫೀಲ್ಡ್ ಏರಿಯಾ ಮಾಡಿದ್ರೆ 4 ವರ್ಷ ಪ್ಲೇನ್ಗೆ ಬರಬಹುದು. ನೀವು ಯಾವಾಗ ಪ್ಲೇನ್ ಏರಿಯಾ ಅಂದ್ರೆ ಸಿಟಿ ಏರಿಯಾಗಳಿಗೆ ಬರ್ತೀರಾ ಅವಾಗ ನೀವು ಫ್ಯಾಮಿಲಿನ ಜೊತೆಯಲ್ಲಿ ಕರ್ಕೊಂಡೋಗಿ ಇರಿಸ್ಕೋಬಹುದು. ಇದಿಷ್ಟು ಇವತ್ತಿನ BSF ಬಗ್ಗೆ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ A to Z ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. BSF ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.